ಎಸ್ಕೇಪ್ ಆಗಿದ್ರು ಕಂಪ್ಲಿ ಶಾಸಕರಾಗಿರುವಂತ ಗಣೇಶ್ ಅವರು. ಈಗ ಕಾಣಿಸ್ಕೊಳ್ತಾ ಇದ್ದಾರೆ, 1 ತಿಂಗಳಾದ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಗೂಂಡಾ ಶಾಸಕ MLA ಆಗಿರುವಂತಹ ಗಣೇಶ್ ಅವರು ಆನಂದ್ ಸಿಂಗ್ ಅವರ ಮೇಲೆ ಹಲ್ಲೆಯನ್ನ ಮಾಡಿ 1 ತಿಂಗಳಾದ ಬಳಿಕ ಈಗ ಕಾಣಿಸ್ಕೊಳ್ತಾ ಇರುವಂಥದ್ದು. ಪೊಲೀಸರು ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗುಜರಾತ್ನ ಸೋಮನಾಥದಲ್ಲಿ ಬಂಧಿಸಲಾಗಿತ್ತು. ಬೆಳಗ್ಗೆ 5:50 ಸಮಯಕ್ಕೆ ಅಹಮದಾಬಾದಿಂದ ಫ್ಲೈಟ್ ಹೊರಟು. ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದಷ್ಟೇ ಆ ಒಂದು ಫ್ಲೈಟ್ ರೀಚ್ ಆಗಿದೆ ಬೆಂಗಳೂರಿನಲ್ಲಿರುವಂಥ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಾರೆ. ಅವರನ್ನ ಏರ್ಪೋರ್ಟ್ನಿಂದ ಸೀದಾ ಬಿಡದಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಲಾಗುತ್ತೆ. ನೋಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಎಂತೆಂಥ ಜನಪ್ರತಿನಿಧಿಗಳು ಇದ್ದಾರೆ ಅಂತ. ಶಾಸಕ ಜನಪ್ರತಿನಿಧಿ ಆಗಿದ್ದುಕೊಂಡು ಹಲ್ಲೆಯನ್ನ ಮಾಡಿ ನಂತರ ನಾಪತ್ತೆ ಆಗಿದ್ದಂತಹ ಗೂಂಡಾ ಶಾಸಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಬರಲಿದ್ದಾನೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ ಗೂಂಡಾ ಶಾಸಕರಾಗಿರುವಂಥ ಗಣೇಶ್ ಅವರನ್ನ 3 ತಂಡಗಳಲ್ಲಿ ರಾಮನಗರದ ಪೊಲೀಸರು ಬಂಧಿಸಿ, ಅಂದರೆ ಸಾಕಷ್ಟು ಕಾರ್ಯಾಚರಣೆ ನಡೀತು. 1 ತಿಂಗಳಿಂದಲೂ ಕೂಡ ಅಂದರೆ ಆ ಒಂದು ಸ್ಥಳ ಪ್ರತಿಯೊಂದು ಸ್ಥಳವನ್ನ ಕೂಡ ಚೇಂಜ್ ಮಾಡ್ತಾ ಇದ್ರು. ಪ್ರತಿದಿನ ಕೂಡ ಸ್ಥಳಗಳನ್ನ ಚೇಂಜ್ ಮಾಡ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಇವರನ್ನ ಬಂಧಿಸುವಲ್ಲೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇತ್ತು. ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾಕೆಂದ್ರೆ ಅವರ ಫೋನನ್ನು ಸ್ವಿಚ್ ಆಫ್ ಮಾಡಿದ್ರು ಕಳೆದ 1 ತಿಂಗಳಿಂದಲೂ ಕೂಡ. ಸೊ ಹೀಗಾಗಿ ಯಾರ ಫೋನನ್ನು ಯೂಸ್ ಮಾಡ್ತಾ ಇದ್ದಾರೆ, ಏನು ಎತ್ತ ಯಾವುದೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಪೊಲೀಸರಿಗೆ. ಆದರೆ ಗುಜರಾತ್ನಲ್ಲಿ ಅಂದರೆ ನಿನ್ನೆ ಬಂಧಿಸಿ ಆದಮೇಲೆ ಅದಕ್ಕೂ ಮುಂಚೆಯಿಂದ 15 ದಿನಗಳಿಂದಲೂ ಕೂಡ ಅವರು ಗುಜರಾತ್ನಲ್ಲೇ ಇದ್ರು, ಅಲ್ಲೇ ಬೀಡು ಬಿಟ್ಟಿದ್ರು. ತನ್ನ ಸ್ನೇಹಿತನ ಸಹಕಾರದ ಜೊತೆಗೆ ಅವರು ಗುಜರಾತ್ನಲ್ಲಿ ಬೀಡು ಬಿಟ್ಟಿದ್ರು. ಅಲ್ಲೂ ಕೂಡ ಪ್ರತಿದಿನ ಸ್ಥಳವನ್ನ ಚೇಂಜ್ ಮಾಡ್ತಾ ಇದ್ರು. ಆದರೆ ಗುಜರಾತ್ನಲ್ಲೇ ಅವರು ಬೀಡು ಬಿಟ್ಟಿದ್ದಂಥದ್ದು. ಇನ್ನು ಅವರ ಪತ್ನಿಗೆ ಕರೆಯನ್ನ ಮಾಡಿದಂಥ ಹಿನ್ನೆಲೆಯಲ್ಲಿ ಸಿಕ್ಕಾಕೊಂಡಿದ್ರು. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಬಿಡದಿ ಪೊಲೀಸ್ ಠಾಣೆಯ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜುನಾಥ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಅಲ್ಲೇ ಅಂದ್ರೆ ಏರ್ಪೋರ್ಟ್ ಇಂದ ಸೀದಾ ಬಿಡದಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರಲಾಗುತ್ತೆ. ಸೊ ಅಲ್ಲಿ ಯಾವ ರೀತಿಯಾದಂತಹ ಭದ್ರತೆ ಮತ್ತು ಒಂದ್ ಕಡೆ ವಿಚಾರಣೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತ? ಖಂಡಿತವಾಗಿಯೂ ಪೃಥ್ವಿರಾಜ್, ಈಗಾಗಲೇ ನೀನು ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ಗೂ ಕೂಡ ಅಷ್ಟೇ ಕಂಪ್ಲಿ ಶಾಸಕ ಗಣೇಶನ್ನು ಕೂಡ ಅಷ್ಟೇ ರಾಮನಗರ ಪೊಲೀಸರು ಕರ್ಕೊಂಡು ಬರ್ತಿದ್ದಾರೆ. ಅಲ್ಲಿಗೆ ಬಂದಂತಹ ತಕ್ಷಣವೇ ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಹೊರಟಂತಹ ಸುಮಾರು 1 ಗಂಟೆಯ ಅವಧಿಯಲ್ಲಿ ಬಿಡದಿ ಪೊಲೀಸ್ ಠಾಣೆಗೆ ಆರೋಪಿಯನ್ನ ಕರ್ಕೊಂಡು ಬರ್ತಾರೆ. ಇಲ್ಲಿಗೆ ಕರ್ಕೊಂಡು ಬಂದಿದ್ದಂತಹ ತಕ್ಷಣವೇ ಮೊದಲನೇದಾಗಿ ಒಂದು ಕಾನೂನು ಪ್ರಕ್ರಿಯೆ ಇರುತ್ತೆ. ಒಂದು ಕಾನೂನು ಪ್ರಕ್ರಿಯೆಯನ್ನು ಕೂಡ ಅಷ್ಟೇ ಪೊಲೀಸರು ಮುಗಿಸ್ತಾರೆ. ಈ ಒಂದು ಕಾನೂನು ನೋಡ್ತಾ ಇದ್ವಿ ಕಂಪ್ಲಿ ಶಾಸಕರಾಗಿರುವಂತ ಗಣೇಶ್ ಅವರನ್ನ ಪೊಲೀಸರು ಕರೆದುಕೊಂಡು ಬರ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ಆ ಪೊಲೀಸರ ಜೊತೆಗೆ ಕಂಪ್ಲಿ ಶಾಸಕ ಗಣೇಶ್ ಬರ್ತಿರೋದನ್ನ. ಕಂಪ್ಲಿ ಶಾಸಕರಾಗಿರುವಂತ ಗಣೇಶ್ ಅವರನ್ನ ನೋಡ್ತಾ ಇದ್ದೀವಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಹೊರಗಡೆ ಬರ್ತಾ ಇದ್ದಾರೆ. ಈಗಷ್ಟೇ ಬಂದಿಳಿದಿದ್ದಾರೆ. ಸೊ ಅವರನ್ನ ಹೊರಗಡೆ ಕರೆದುಕೊಂಡು ಬರ್ತಾ ಇದ್ದಾರೆ ಪೊಲೀಸರ ತಂಡ. 3 ಪೊಲೀಸರ ತಂಡ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿ ಈಗಷ್ಟೇ ಕರ್ಕೊಂಡ್ ಬರ್ತಾ ಇರುವಂತದ್ದು. ಕೆಲವೊಂದು ಅಲ್ಲಿಯೂ ಕೂಡ ಪ್ರೋಸೆಸ್ ಇರುತ್ತೆ, ಏರ್ಪೋರ್ಟ್ ನಲ್ಲಿ ಆ ಚೆಕ್ಕಿಂಗ್ ಎಲ್ಲ ಇರುತ್ತೆ. ಅದಾದ್ಮೇಲೆ ಅವರನ್ನ ಕರ್ಕೊಂಡು ಬರಲಾಗುವಂಥದ್ದು. ಸೊ ಹೀಗಾಗಿ ಪೊಲೀಸರು ಎಲ್ಲಾ ಚೆಕ್ಕಿಂಗ್ ಅನ್ನ ಮುಗಿಸ್ಕೊಂಡು ಈಗ ಹೊರಗಡೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಅವರು ಬರ್ತಿದ್ದ ಹಾಗೆ ಅವರನ್ನ ವಶಕ್ಕೆ ಪಡೆದು ಸೀದಾ ಅವರನ್ನ ಬಿಡದಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗೋದಕ್ಕೋಸ್ಕರನೂ ಕೂಡ ಪೊಲೀಸರು ಯಾವ ರೀತಿಯಾಗಿ ನಿಂತಿದ್ದಾರೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಾ. ಆ ಒಂದು ದೃಶ್ಯಗಳಲ್ಲಿ ಅಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಮತ್ತು ಒಂದ್ ಕಡೆ ಮಾಧ್ಯಮದವರು ಕೂಡ ಯಾವಾಗ ಬರ್ತಾರೆ ಅನ್ನೋದನ್ನ ಕಾಯ್ತಾ ಇದ್ರು. ಈಗಷ್ಟೇ ಬಂದಿಳಿದಿದ್ದಾರೆ ಕಂಪ್ಲಿ ಶಾಸಕರಾಗಿರುವಂತ ಗಣೇಶ್ ಅವರು. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿಗಳನ್ನ ಈಗಷ್ಟೇ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತು. ಕಂಪ್ಲಿ ಶಾಸಕರಾಗಿರುವಂತ ಗಣೇಶ್ ಅವರ ಆ ಒಂದು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ನೀವು ಕೂಡ. ಕಂಪ್ಲಿ ಶಾಸಕರಾಗಿರುವಂತ ಗಣೇಶ್ ಅವರು ಮಾಧ್ಯಮಗಳನ್ನ ನೋಡ್ತಿದ್ದ ಹಾಗೆ ಸೈಡಿಗೆ ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತಮ್ಮ ಮುಖವನ್ನ ಮರೆಮಾಚುವಂತ ಯತ್ನವನ್ನ ಕೂಡ ಮಾಡಿದ್ರು. ಅಲ್ಲಿ ಪೊಲೀಸರ ನೇತೃತ್ವದಲ್ಲಿ ಅವರನ್ನ ಅಂದ್ರೆ 3 ತಂಡಗಳು ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿ ಅಂದ್ರೆ ಕರ್ಕೊಂಬಂದ್ರು. ಗುಜರಾತ್ನಿಂದ ಆ ಒಂದು ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿಗಳು. ಇಲ್ಲಿ ಪ್ರಮುಖವಾಗಿ ಆ ಒಂದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕ್ಯಾಮ್ರಾಗಳು ಇದ್ದಾವೆ ಅನ್ನೋದು ಅವರಿಗೂ ಕೂಡ ಚೆನ್ನಾಗಿ ಗೊತ್ತು. ಮಾಧ್ಯಮಗಳೆಲ್ಲರೂ ಕೂಡ
ಕಾಯ್ತಾ ಇದ್ದಾರೆ. ಯಾಕೆಂದ್ರೆ 1 ತಿಂಗಳಿಂದ MLA ಆಗಿದ್ದಂಥವರು ಗೂಂಡಾ ರೀತಿಯಲ್ಲಿ ವರ್ತಿಸಿ ಆದ್ಮೇಲೆ ನಾಪತ್ತೆ ಆಗಿದ್ದಂಥ ಹಿನ್ನೆಲೆಯಲ್ಲಿ ಎಲ್ಲೋದ್ರು, ಏನ್ ಮಾಡ್ತಾ ಇದ್ರು, ಪೊಲೀಸರು ಕೂಡ ಸತತವಾಗಿ 1 ತಿಂಗಳುಗಳ ಕಾಲ ಹುಡುಕಾಟವನ್ನ ನಡೆಸಿದ್ರು ಕೂಡ ಸಿಕ್ಕಿರಲಿಲ್ಲ. ನಿನ್ನೆ ಅವರನ್ನ ಬಂಧಿಸುವಲ್ಲಿ ಯಶಸ್ವಿ ಆಗಿದ್ರು. ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಈಗಷ್ಟೇ ಅವರನ್ನ ಬೆಂಗಳೂರು ಏರ್ಪೋರ್ಟ್ಗೆ ಕರ್ಕೊಂಡ್ಬಂದು ಹೊರಗಡೆ ಕರೆದುಕೊಂಡು ಬರಲಾಗ್ತಾ ಇರುವಂತದ್ದು. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿಗಳನ್ನ ನ್ಯೂಸ್ 18 ಕನ್ನಡದಲ್ಲಿ ತೋರಿಸಲಾಗ್ತಾ ಇದೆ. ದೃಶ್ಯಾವಳಿಗಳನ್ನ ಅಂದ್ರೆ ಅಲ್ಲಿ ಮಾಧ್ಯಮದವರನ್ನ ನೋಡ್ತಿದ್ದ ಹಾಗೆ ಕಂಪ್ಲಿ ಶಾಸಕರಾಗಿರುವಂತ ಗಣೇಶ್ ಅವರು ಮರೆಮಾಚುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸೈಡಿಗೆ ಹೋಗುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ವೈಟ್ ಶರ್ಟ್ ಹಾಕೊಂಡಿದ್ದಾರೆ ಕಂಪ್ಲಿ ಶಾಸಕರಾಗಿರುವಂತ ಗಣೇಶ್ ಅವರು. ಅಲ್ಲಿ ಪ್ರಮುಖವಾಗಿ ಮಾಧ್ಯಮದವರನ್ನ ನೋಡ್ತಿದ್ದ ಹಾಗೆ ಅವರು ಮರೆಮಾಚುವಂತ, ತಮ್ಮ ಮುಖವನ್ನ ಮರೆಮಾಚುವಂತ ಕೆಲಸವನ್ನ ಕೂಡ ಮಾಡಿದ್ರು. ಯಾಕೆಂದ್ರೆ ಆ ರೀತಿಯಾದಂತ ಕೆಲಸವನ್ನ ಮಾಡಿದ್ದಾರೆ, ಆ ರೀತಿಯಾದಂಥ ಮುಜುಗರ ಪಡುವಂತ ಕೆಲಸವನ್ನ ಮಾಡಿದ್ದಾರೆ. ಒಬ್ಬ ಶಾಸಕನಾಗಿದ್ದುಕೊಂಡು ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನೋದನ್ನೇ ಮರೆತು ಕುಡಿದ ಮತ್ತಿನಲ್ಲಿ ಮತ್ತೊಬ್ಬ ಶಾಸಕನ ಮೇಲೆ ಹಲ್ಲೆಯನ್ನ ಮಾಡಿದಂಥ ಹಿನ್ನೆಲೆಯಲ್ಲಿ ಅವರ ಮಾನ ಮರ್ಯಾದೆ ಎಲ್ಲ ಕೂಡ ಹೋಗಿತ್ತು. ಆ ಒಂದು ಕ್ಷೇತ್ರದ ಜನರು ಕೂಡ ಇಂತಹ ಶಾಸಕನನ್ನ ನಾವು ಆರಿಸಿ ಕಳಿಸಿದ್ದು ಅನ್ನುವ ಒಂದು ಬೇಜಾರನ್ನ ಕೂಡ ಮಾಡ್ಕೊಂಡಿದ್ರು. ಸೊ ಹೀಗಾಗಿ 1 ತಿಂಗಳಾದ ಮೇಲೆ ಈಗ ಬೆಂಗಳೂರಿಗೆ ಬಂದಿರುವಂತ ಕಂಪ್ಲಿ ಶಾಸಕ ಗಣೇಶ್ ಅವರು ಒಂದ್ ರೀತಿಯಾದಂತ ಮುಜುಗರವನ್ನ ಅನುಭವಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವರಿಗೆ ಯಾರನ್ನೂ ಕೂಡ ಫೇಸ್ ಮಾಡುವಂತ ಶಕ್ತಿ ಇಲ್ಲ. ಕತ್ತನ್ನ ಬಗ್ಗಿಸಿಕೊಂಡು ಬರಬೇಕಾದಂತ ಪರಿಸ್ಥಿತಿ ಇದೆ. ತಲೆ ತಗ್ಗಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಕಂಪ್ಲಿ ಶಾಸಕರಾಗಿರುವಂತ ಗಣೇಶ್ ಅವರು ಆರೋಪಿ ಸ್ಥಾನದಲ್ಲಿ ಇದ್ದಾರೆ. ಯಾಕೆಂದ್ರೆ ಈಗ ಆಲ್ರೆಡಿ ಎಲ್ಲಾ ರೀತಿಯಾದಂತ ತನಿಖೆ ಹಂತಗಳನ್ನ ಅಂದ್ರೆ ಇಲ್ಲಿ ತನಿಖೆ